ಕೊಲೆ ಮಾಡ್ತೀನಿ ಹುಷಾರ್ ಅಂತ ಪೊಲೀಸರಿಗೆ ವಾರ್ನಿಂಗ್ ಅನ್ನ ಇಲ್ಲೊಬ್ಬ ವ್ಯಕ್ತಿ ಕೊಟ್ಟಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಮತ್ತೆ ಆತ ಬಿಲ್ಡಪ್ ಕೊಟ್ಕೊಂಡಿದ್ದಾನೆ, ನನಗೂ ಮರ್ಡರ್ ಮಾಡೋಕೆ ಇಷ್ಟ ಇಲ್ಲ ಅಂತ ಪೋಸ್ಟ್ ಹಾಕಿದ್ದಾನೆ. ತಲ್ವಾರ್ ಫೋಟೋ ಅಪ್ಲೋಡ್ ಮಾಡಿ ಪೊಲೀಸರಿಗೆ ನೇರವಾಗಿ ಇದು ವಾರ್ನಿಂಗ್, ನಿಮಗೆ ಬಿ ಕೇರ್ಫುಲ್ ಅಂತೆಲ್ಲ ಹೇಳಿದಾನಂತೆ. ಮನೆ ಕಟ್ಟೋದಕ್ಕೆ ಪದೇ ಪದೇ ಕಿರಿಕಿರಿ ಮಾಡ್ತಾ ಇರೋ ಆರೋಪವನ್ನು ಕೂಡ ಆತ ಮಾಡ್ತಿದ್ದಾನೆ. ಅವನ ಪ್ರಕಾರ ದಾಖಲೆ ಎಲ್ಲ ಸರಿ ಇದ್ರೂ ಕೂಡ ಸುಖಾಸುಮ್ಮನೆ ಪೊಲೀಸರು ಬಂದು ಹಿಂಸೆ ಕೊಡ್ತಿದ್ದಾರೆ ಅನ್ನುವಂತಹ ಆರೋಪ. ಪ್ರಭಾವಕ್ಕೊಳಗಾಗಿ ಪೊಲೀಸರು ದೂರನ್ನ ಕೂಡ ತೆಗೆದುಕೊಳ್ತಾ ಇಲ್ಲ. ಕೊಲೆ ಮಾಡ್ತೀನಿ, ಇದೇ ವಿಚಾರವಾಗಿ ನನಗೆ ಬೇರೆ ಯಾವುದೂ ಆಯ್ಕೆಗಳಿಲ್ಲ, ನನಗೂ ಕೊಲೆ ಮಾಡೋದಕ್ಕೆ ಇಷ್ಟ ಇಲ್ಲ, ಬಟ್ ನಿಮ್ಮನ್ನು ಕೊಲೆ ಮಾಡಬೇಕಾಗತ್ತೆ ಅಂತ ಆತ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಶಾಕಿಂಗ್ ಡೀಟೇಲ್ಸ್ ಇದು. ಸಾರ್ವಜನಿಕರಿಗೆ ಈ ಹಿಂದೆಲ್ಲ ನಾವು ಈ ಥರದ್ದೆಲ್ಲ ಪೋಸ್ಟ್ಗಳು ಬರೋದು ಅಥವಾ ವಾರ್ನಿಂಗ್ ಕೊಡೋದೆಲ್ಲ ನೋಡ್ತಾ ಇದ್ವಿ. ಈಗ ನೋಡಿ, ಅಲ್ಲಿ ಒಂದು MLA ಅವರ PA ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಅಲ್ಲಿ ಪೋಸ್ಟ್ಗಳನ್ನು ಹಾಕೊಂಡಿದ್ದಾರೆ. ಏನೇ ಆದರೂ ಪೊಲೀಸರಿಗೆ ಡೈರೆಕ್ಟಾಗಿ ವಾರ್ನ್ ಮಾಡೋಷ್ಟು ಹುಂಬತನಾನ ಅನ್ನೋದು ಒಂದು ಪ್ರಶ್ನೆ ಆಗ್ಬಿಡುತ್ತೆ. ಮತ್ತು ಆತ ಪೋಸ್ಟ್ ಮಾಡ್ಕೊಂಡಿರುವಂತಹ ಫೋಟೋ ಒಂದು ಕಡೆಗೆ ನೀವು ಗಮನಿಸ್ತಾ ಇದ್ದೀರಾ, ಮತ್ತೊಂದು ಕಡೆಗೆ ಆತ ಆ ಫೋಟೋಗೂ ಮೇಲ್ಗಡೆ ಏನೇನು ಬರೆದಿದ್ದಾನೆ, ಯಾವ ವಿಚಾರಕ್ಕೆ ಇದನ್ನೆಲ್ಲ ಹಾಕಿದ್ದಾನೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ತಲ್ವಾರ್ ರೆಡಿ ಇದೆ, ನೀವು ಬಂದರೆ ನಿಮ್ಮನ್ನು ನಾನು ಹತ್ಯೆ ಮಾಡ್ತೀನಿ ಅನ್ನೋ ರೀತಿ ಆತ ಹೆದರಿಸಿದ್ದಾನೆ. ಡೀಟೇಲ್ಸ್ ಕೊಡ್ತಾರೆ ರಾಘು. ಯಾರು ಈ ವ್ಯಕ್ತಿ, ಈತನ ಹಿನ್ನೆಲೆ ಏನು, ಮತ್ತೆ ಈತನಿಗೆ ಯಾರು ಕಿರುಕುಳ ಕೊಡ್ತಾ ಇದ್ರಂತೆ, ಪೊಲೀಸರ ವಿಚಾರದಲ್ಲಿ ಪೊಲೀಸರಿಗೆ ಧಮಕಿ ಹಾಕೋದು, ಹೆದರಿಸೋದು ಅಂದ್ರೆ ಏನರ್ಥ, ಏನ್ ಸಂದೇಶವನ್ನು ಈತ ಕೊಡೋದಕ್ಕೆ ಹೊರಟಿದ್ದಾನೆ ಅನ್ನೋದು ಪ್ರಶ್ನೆ ಆಗಿ ಉಳಿದ್ಬಿಡುತ್ತೆ. ಮಮತಾ, ಈತನ ಹೆಸರು ಶರೀಫ್ ಅಂತ ಹೇಳಿ ಯಾದಗಿರಿಯ ಕೊಡೆಕಲ್ಲ ಭಾಗದವನು. ಅಂದ್ರೆ ಆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈತನಿಗೆ ಸಮಸ್ಯೆ ಆಗಿದೆ. ತಾನು ಮನೆ ಕಟ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾರೋ ಬಂದು ಈತನಿಗೆ ಕಿರುಕುಳವನ್ನು ನೀಡುವಂಥ ಕೆಲಸಗಳಾಗಿದೆ. ಕಿರುಕುಳ ನೀಡಿದಂತಹ ವ್ಯಕ್ತಿಗಳ ವಿರುದ್ಧವಾಗಿ ದೂರನ್ನ ನೀಡೋದಕ್ಕೆ ಈತ ಠಾಣೆಗೆ ಹೋಗ್ತಾನೆ. ಬಟ್ ಆದರೆ ಅಲ್ಲಿ ಕಂಪ್ಲೇಂಟ್ಗಳನ್ನು ತೆಗೆದುಕೊಳ್ತಾ ಇಲ್ಲ. ಠಾಣೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ MLA ಅವರ PA ಇವ್ರ ಮೇಲೆ ಪ್ರಭಾವವನ್ನು ಬೀರ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ನನಗೆ ದೂರನ್ನ ಕೊಟ್ಟು ಸಾಕಾಗಿದೆ, ಇವರು ಯಾವುದೇ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ನೇರವಾಗಿ ತಲ್ವಾರ್ ಫೋಟೋವನ್ನು ಹಾಕೋದ್ರ ಮುಖಾಂತರವಾಗಿ ಪೊಲೀಸರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಅಂದರೆ ನಾನು ಮರ್ಡರ್ ಮಾಡೋದಕ್ಕೂ ಕೂಡ ಈಗ ಸದ್ಯಕ್ಕೆ ಎದುರುವಂಥ ಪರಿಸ್ಥಿತಿಯಲ್ಲಿಲ್ಲ, ಕ್ರಮಗಳನ್ನು ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾನು ಅಂತಹ ನಿರ್ಧಾರವನ್ನೇ ಮಾಡ್ತೇನೆ ಎನ್ನುವಂಥ ನೇರ ಎಚ್ಚರಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಈತ ಅಲ್ಲಿನ ಸ್ಥಳೀಯ ಪೊಲೀಸರಿಗೆ ಟ್ಯಾಗ್ ಮಾಡಬೇಕಿದ್ದಂಥ ಪೋಸ್ಟನ್ನು ಬೆಂಗಳೂರು ಪೊಲೀಸರಿಗೆ, ಅಂದರೆ ಬೆಂಗಳೂರು ಸಿಟಿ ಪೊಲೀಸರಿಗೆ ಟ್ಯಾಗ್ ಮಾಡಿದ್ದಾರೆ. ಸೊ ಇದು ವೈರಲ್ ಆಗೋದಕ್ಕೆ ಒಂದು ಬಹಳ ಮುಖ್ಯವಾದಂಥ ಕಾರಣ ಆಗಿರುವಂಥದ್ದು. ಬೆಂಗಳೂರು ಸಿಟಿ ಪೊಲೀಸರಿಗೆ ಇದು ಟ್ಯಾಗ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಬೆಂಗಳೂರು ಸಿಟಿ ಪೊಲೀಸರು ಕೂಡ ಈತ ಯಾರು ಏನು ಅನ್ನೋಂಥ ವಿಚಾರವನ್ನು ಅಲ್ಲೇ ಕೂಡ ಈತನನ್ನು ಕೇಳಿದ್ದಾರೆ. ಆ ವ್ಯಕ್ತಿ ಆ ಸಂದರ್ಭದಲ್ಲಿ ಹೇಳಿರುವಂಥದ್ದು ಇದು ಕೊಡೆಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂಥದ್ದು, ಅಂದರೆ ಯಾದಗಿರಿ ಜಿಲ್ಲೆ ಕೊಡೆಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂಥದ್ದು ಅಂತ. ಅಂದರೆ ವಿಚಾರ ಇಷ್ಟೇ, ತನಗಾದಂಥ ಅನ್ಯಾಯ ಏನೇ ಆಗಿದ್ರು ಕೂಡ ನೇರವಾಗಿ ಪೊಲೀಸರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಈ ವ್ಯಕ್ತಿ ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ, ಈ ನಿಟ್ಟಿನಲ್ಲೂ ಕೂಡ ಯಾಕೆ ಏನು ಅನ್ನುವಂಥ ವಿಚಾರವನ್ನು ಅಲ್ಲಿನ ಪೊಲೀಸರಿಗೆ ಇವರು ವರ್ಗಾವಣೆಯನ್ನು ಏನಾದರೂ ಬೆಂಗಳೂರು ಸಿಟಿ ಪೊಲೀಸರು ಮಾಡ್ತಾರಾ ಅಥವಾ ಅಲ್ಲಿನ ಪೊಲೀಸರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಮಾಹಿತಿಯನ್ನು ಕೇಳುವಂಥ ಕೆಲಸಗಳನ್ನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬಟ್ ಆದರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಈ ಥರ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದ್ರೆ ಪೊಲೀಸರಿಗೆ ಈ ರೀತಿಯಾಗಿ ವಾರ್ನ್ ಮಾಡುವಂಥದ್ದು, ಅದು ಮರ್ಡರ್ ಮಾಡ್ತೀನಿ ಅಂತೇಳಿ ತಲ್ವಾರ್ ಫೋಟೋಗಳನ್ನು ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಆಕ್ರೋಶ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ರಾಘು.